ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ. ಪ್ರಪಂಚದ ಶ್ರೀಮಂತರಲ್ಲಿ ಬಹಳಷ್ಟು ಹೆಸರುಗಳು ನಿಮಗ ಹಳೆ ಹೆಸರುಗಳು ಗೊತ್ತು, ಹೊಸ ಹೆಸರುಗಳು ಗೊತ್ತು ಅಲ್ಲ. ಒಂದು ವಿಶೇಷವಾದ ಘಟನೆಯನ್ನು ಹೇಳ್ತೀನಿ ತಮಗೆ. ಹಣ ಒಂದು ಹೆಸರು ಹೇಳ್ತೀರಿ ನೀವು ಯಾವಾಗರ ಪ್ರಸಂಗ ಬಂದಾಗ. ಬಹಳ ದೊಡ್ಡ ಶ್ರೀಮಂತಿಗೆ ಏನಾದರೂ ಒಂದು ಅಣಕ ಮಾತನ್ನು ಆಡ್ತಿರ್ಬೇಕಾದ್ರೆ ಏನು ದೊಡ್ಡ ಓಬೇರಾಯಾಗ ನೀವು ಅಂತಿರ್ತಿರ್ಲ. ಓಬೇರ ಏನದು ಹಿಂಗಂದ್ರೆ ಏನು ದೊಡ್ಡ ಓಬೇರಾಯ ಆಗ್ಯಾನ, ಏನದು ಓಬೇರಾಯನ ಕತಿ? ಮೋಹನ್ ಸಿಂಗ್ ಓಬೇರಾಯ್ ಒಬ್ಬ ಬಡವ. ಎಂತಹ ಬಡವ? ಉಣ್ಣಾಕ ಗತಿ ಇರದೇ ಇರುವಂತಹ, ಉಡಾಕ ಗತಿ ಇರದೇ ಇರುವಂತಹ ಬಡವ. ಮದುವೆ ಆದ, ಹೆಂಡತಿ ಕರಕೊಂಡು ದುಡಿಲಿಕ್ಕೆ ಹೋದ. ಒಂದು ಹೋಟೆಲ್ನೊಳಗ ಸಪ್ಲೈಯರ್ ಆಗಿ ಕೆಲಸಗಾರರಾಗಿ ಸೇರಿಕೊಂಡ. ಅವರು ಪಗಾರವನ್ನು ಕೊಡ್ಲಿಕ್ಕೆ ಹತ್ತಿದ್ರು. ಆಶ್ಚರ್ಯ ಅಂತಂದ್ರೆ ಆ ಪಗಾರದೊಳಗೆ ಅವನು ಹೊಟ್ಟೆ ತುಂಬಲಾರ್ದಂಗಾತು. ಆ ಪಗಾರದೊಳಗೆ ಅವನು ಹೊಟ್ಟೆ ತುಂಬಲಾರ್ದಂಗಾತು. ಇನ್ನು ಹೆಂಡತಿ ಗತಿ ಹೆಂಗ? ಹೇಳ್ದ, ತವ್ರ ಮನೆಗೆ ಹೋಗಿಬಿಡು, ಇಬ್ಬರದು ಹೊಟ್ಟೆ ತುಂಬಿಸಿಕೊಳ್ಳಕ್ಕಾಗಲ್ಲ, ನೋಡೋಣ ಮುಂದೆ ಕಾಲ ಬಂದಾಗ ಕಳಿಸಿಕೊಟ್ಟ. ತನ್ನ ಹೊಟ್ಟೆ ತುಂಬಲಾರದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ 4-6 ವರ್ಷದ ನಂತರದಲ್ಲಿ ಮಾಲೀಕರಿಗೆ ಕೈ ಮುಗಿದು, ಮಾಲೀಕರೇ ನಾನು ಬೇರೆ ಕಡೆಗೆ ಹೊರಟಿದ್ದೇನೆ, ಇಲ್ಲಿ ನಾನು ಹೊಟ್ಟೆ ತುಂಬುವಲ್ದು, ಇಬ್ಬರದು ತುಂಬಲಾರ್ದಕ್ಕೆ ಒಂದರ ತುಂಬಬಹುದಂತ ಉಳ್ಕೊಂಡೆ, ಅದು ತುಂಬುತ್ತಾ ಇಲ್ಲ, ನಾನು ಹೊರಟಿದ್ದೇನೆ, ನನಗೆ ಒಪ್ಪಿಗೆಯನ್ನು ಕೊಡ್ರಿ ಅಂತ ಕೈ ಮುಗಿದ ಮಾಲಕರ ಹತ್ರ ಹೋಗಿ. ಆದರೆ ಇರುವಷ್ಟು ದಿವಸ ಎಷ್ಟು ಪ್ರಾಮಾಣಿಕನಾಗಿದ್ದ ಅಂತಂದ್ರೆ ಮಾಲಕ ಸೋತು ಹೋಗಿದ್ದ ಆ ಪ್ರಾಮಾಣಿಕತೆಗೆ. ಮಾಲಕ ಸೋತು ಹೋಗಿದ್ದ ಆ ಪ್ರಾಮಾಣಿಕತೆಗೆ. ಹೌದು, ಬಡತನ ಬೇರೆ, ಪ್ರಾಮಾಣಿಕತೆ ಬೇರೆ. ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ಶ್ರೀಮಂತಿಕೆ ಬಂದೇ ತೀರ್ತದೆ, ನ್ಯಾಯವಾಗಿ ಬರ್ತದೆ, ಬಂದೇ ತೀರ್ತದೆ. ಪ್ರಾಮಾಣಿಕತೆ ಬೇಕು. ನೀ ಹೋಗಬೇಡ, ನಿನಗಾಗಿ ಒಂದು ಯೋಗ್ಯ ತೀರ್ಮಾನವನ್ನು ನಾ ಮಾಡಿದ್ದೇನೆ. ನನಗಾಗಿ ಏನು ಯೋಗ್ಯ ತೀರ್ಮಾನ ಮಾಡ್ರಿ? ಏನಿಲ್ಲ, ಈ ಹೋಟೆಲ್ ಅನ್ನ ನಿನಗೆ ಬಿಟ್ಟು ಕೊಡ್ಬೇಕಂತ ಮಾಡೀನಿ, ನಿನಗೆ ಮಾರಬೇಕಂತ ಮಾಡೀನಿ ಅಂದ ಮಾಲಕ. ಅಯ್ಯೋ ಅಯ್ಯೋ, ಹೊಟ್ಟೆನೇ ತುಂಬಲಕ್ಕೆ ಆಗ್ತಾ ಇಲ್ಲ, ನನ್ನ ಹೊಟ್ಟೆ ನನಗೆ ತುಂಬಿಕೊಳ್ಳಕ್ಕೆ ಆಗಲಾರ್ದಕ್ಕೆ ಇಂಥ ಪರಿಸ್ಥಿತಿ ಒಳಗೆ ಈ ಹೋಟೆಲನ್ನು ಖರೀದಿ ಮಾಡೋದೆ? ಮಾಲಕರೇ, ಇದರೊಳಗಿನ ಒಂದು ಕಲ್ಲು ಖರೀದಿ ಮಾಡೋಕ್ಕಾಗಲ್ಲ ನನಗೆ, ಈ ಹೋಟೆಲ್ ಅಲ್ಲ, ಒಂದು ಕಲ್ಲು ಖರೀದಿ ಮಾಡೋಕ್ಕಾಗಲ್ಲ. ಹಾಗೇನಿಲ್ಲ, ಇದಕ್ಕೆ ಎಷ್ಟು ಬೆಲೆ ಇತ್ತು ಅಷ್ಟು ಬೆಲೆ ಕೊಡ್ಬೇಕಂತೇನಿಲ್ಲ, ನಿನಗೆ ಎಷ್ಟು ನೀಗುತ್ತೆ ಅಷ್ಟು ಕೊಡ್ಬೋದು. ನಿನ್ನ ಪ್ರಾಮಾಣಿಕತೆಗೆ ನಾ ಸೋತಿ ಈ ತೀರ್ಮಾನ ಮಾಡಿದ್ದೀನಿ, ನಿನಗೆ ಎಷ್ಟು ನೀಗುತ್ತೋ ಅಷ್ಟು ಹಣ ಕೊಡಬೇಕು ಅಂತಂದಾಗ ನೋಡಿ, ಆ ಮನುಷ್ಯ ಇದು ಸರಿ ಏನ್ರಿ, ಇದು ಸತ್ಯ ಏನ್ರಿ ಅಂತ ಕೇಳ್ತಾನೆ. ಸತ್ಯವೇ ಅಂತ ಕೇಳ್ತಾನ, ಇದು ಸರಿಯೇ ಅಂತ ಕೇಳ್ತಾನೆ. ಇದು ಸರಿನೂ ಹೌದು, ಸತ್ಯನೂ ಹೌದು. ಇಷ್ಟಂದು ಕೂಡಲೇ ಹೋಗಿ ಹೆಂಡತಿ ಹತ್ರ ಹೇಳ್ಕೊಂಡ, ನಿನ್ನ ಮೈ ಮೇಲಿರುವಂಥ ಆಭರಣಗಳನ್ನು ಕೊಡ್ತೀಯ? ಹೋಟೆಲ್ ಖರೀದಿ ಮಾಡಕತ್ತೀನಿ. ಅವಳಿಗೆ ಅಷ್ಟು ಖುಷಿ ಆಗಬೇಡ, ತಾಳಿ ಬದಲು ಮಾಡಿ ಕೊಟ್ಟು ಬಿಡಂದ್ರೆ ಕೊಡ್ತೀನಿ, ನೀನೇ ನನಗೆ ತಾಳಿ, ನೀನಿಲ್ಲ ಅಂದ್ರೆ ಆ ತಾಳಿಗರ ಬೆಲೆ ಎಲ್ಲೈತಿ, ತಗೋ ಎಲ್ಲದನ್ನು ತಗೊಂಡ್ಬಿಡು ಅಂತ ಕೊಟ್ಲು. ಅದು ಕಡಿಮೆ ಅನಿಸ್ತು ಹಣ. ಯಾರೋ ಆತ್ಮೀಯ ಸ್ನೇಹಿತರಂತಿದ್ರು, ಅಲ್ಲಿ ಹೋಗಿ ಹಣ ಇಸ್ಕೊಂಡ, ಅವರು ಕೊಟ್ಟರು. ಎಲ್ಲ ಸೇರಿಸಿಕೊಂಡು 9,000 ಆಯ್ತು. 9,000 ಮಾತ್ರ ನನ್ನ ಕಡೆಗೆ ಕೂಡಿದೆ, ಇದಕ್ಕಿಂತ ₹1 ನನಗೆ ಆಗಲ್ಲ ಅಂದ ಕೂಡಲೇ ಅದೇ 9,000 ರೂಪಾಯಿಗೆ ಆ ಹೋಟೆಲನ್ನು ಆತ ಮಾರಿಬಿಟ್ಟ ಮಾಲಕ. ಆಶ್ಚರ್ಯ ಅಂತಂದ್ರೆ ಒಳಗ ಕಾಲಿಡಬೇಕಾದ್ರೆ ಅವ ತೀರ್ಮಾನ ಮಾಡ್ತಾನ, ನಾನು ಇದು ಒಂದೇ ಹೋಟೆಲಿನ ಮಾಲಕ ಆಗಬಾರ್ದು, ಈ ಪ್ರಪಂಚದ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ನಾನು ಹೋಟೆಲ್ ಇರಬೇಕು, ಅಂತ ಹೋಟೆಲ್ ಉದ್ಯಮಿ ನಾನು ಆಗಬೇಕಂತ ಒಳಗೆ ಕಾಲಿಟ್ಟ. ಸ್ವಲ್ಪ ದಿವಸದೊಳಗೆ ಯಾವ ಎತ್ತರಕ್ಕೆ ಬೆಳೆದ ಅಂತಂದ್ರೆ, ಬಹುಶಃ ಎಲ್ಲಿ ನೋಡ್ತೀರಾ ಅಲ್ಲಿ ಓಬೇರಾಯ್ ಹೋಟೆಲ್ಗಳು, ಎಲ್ಲಿ ನೋಡ್ತೀರಾ ಅಲ್ಲಿ ಓಬೇರಾಯ್ ಹೋಟೆಲ್ಗಳು. 3 ಮಕ್ಕಳು, ಹೆಂಡತಿ, ಸಾಕಷ್ಟು ಸಂಪತ್ತು, ಲೆಕ್ಕಿರ್ಲಾರ್ದಷ್ಟು ಸಂಪತ್ತು, 48 ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು. ಎಂಥವೆಲ್ಲ 5 ಸ್ಟಾರ್ 7 ಸ್ಟಾರ್ ಹಿಂಗೆಲ್ಲ ಅಂತಾರಲ್ಲ, ಅಂತ ಎಲ್ಲ ಹೋಟೆಲ್ಗಳು. ಈತದಕ್ಕೆ ಮಾಲಕ. ಯಾವಾಗ ಎಲ್ಲ ರಾಷ್ಟ್ರಗಳಲ್ಲಿ ಈತನ ಹೋಟೆಲ್ಗಳಾದವಲ್ಲ,
ಆಯ್ತೇನು ಅಂತಂದ್ರೆ ಹೆಂಡತಿ ಏನೋ ಒಂದು ಸಣ್ಣ ರೋಗಕ್ಕೆ ಸತ್ತ ಹೋಗ್ಬಿಟ್ಲು. ಮೊದಲನೇ ದುಃಖ. ಮಗ ದುರ್ಮರಣ, ದುರ್ಘಟನೆ ಒಳಗ ಅವನು ತೀರಿಕೊಂಡ. ಒಬ್ಬಳ ಮಗಳಿದ್ಲು, ಆಕೆಗೆ ಎಲ್ಲೂ ವಾಸಿ ಆಗದೆ ಇರುವಂತಹ ಕಾಯಿಲೆ ಬಂತು. ಇನ್ನೊಬ್ಬ ಉಳ್ಕೊಂಡನ ಮಗ, ಇನ್ನೊಬ್ಬ ಉಳ್ಕೊಂಡಾನ. ಆ ಮಗ ಎಲ್ಲಾ ಹೋಟೆಲ್ಗಳನ್ನು ನೋಡಕ್ ಹೋಗ್ಬೇಕಲ್ಲ, ಎಲ್ಲಾ ರಾಷ್ಟ್ರಕ್ಕೆ. ಅವ್ರ ಅಪ್ಪಗೆ ವರ್ಷಕ್ಕೊಮ್ಮೆ ಬಂದು ಭೇಟಿ ಹಾಕಿದ್ದವ, ಒಂದ ದಿನದ ಮಿಟ್ಟಿಗೆ ವರ್ಷಕ್ಕೊಮ್ಮೆ ಬಂದು ಭೇಟಿ ಹಾಕಿದ್ದ. ಹಣವೇನೋ ಬಂತು, ಯಾರು ಎಲ್ಲರೂ ಕೂಡಿಕೊಂಡು ಅದನ್ನು ಅನುಭವಿಸಬೇಕಾಗಿತ್ತಲ್ಲ, ಅವ್ರು ಯಾರು ಇಲ್ದಂಗಾಗಿ ಹೋಯ್ತು. ಇನ್ನೂ ಬಹಳ ಆಶ್ಚರ್ಯ, ಹಣದ ಮಹತ್ವ ಎಂತದ್ದು, ಪ್ರಭಾವ ಎಂತದ್ದು. ಹಣ ಒಂದಿದ್ರ ವೃದ್ಧರು ಸಹಿತ ತರುಣರಾದಂಗಾಗಿರ್ತಾರಂತ. ವೃದ್ಧರು ಸಹಿತ ತರುಣರಾದಂಗಾಗಿರ್ತಾರಂತ ಹಣ ಇದ್ರ. ಆ ಹಣ ಇಲ್ಲ ಅಂತಂದ್ರೆ ತರುಣರು ಸಹಿತ ವೃದ್ಧರಾದಂಗಾಗಿ ಹೋಗ್ತಾರಂತ. ವೃದ್ಧರು ಅಂದ್ರೆ ಏನು ಆಟ ನಡೆಯಂಗಿಲ್ಲಲ್ಲ, ಎಬಸ್ತೈತದು, ಕುಣಿಸ್ತೈತದು, ಬಹಳ ಕೆಲಸ ಮಾಡ್ತೈತಿ. ಹಣ ಇರದೇ ಇರುವಂತಹ ತರುಣನೂ ಸಹಿತ ವೃದ್ಧನಾಗಿ ಹೋಗ್ಬಿಡ್ತಾನಂತೆ. ಅಂದ್ರೆ ತರುಣರು ಹಣರಹಿತರಾಗಿರಬಾರ್ದು, ಹಣ ಸಹಿತರಾಗಿರ್ಬೇಕು. ಹಣವನ್ನ ಗಳಿಸ್ರಿ. ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನೀವು ಮಾಡಿಕೊಂಡು ಹೆಂಡತಿ ನಿಮ್ಮ ಹತ್ರ ಇರೋದಿಲ್ಲ. ನೀವು ಮಾಡಿಕೊಂಡು ಹೆಂಡತಿ ನಿಮ್ಮ ಹತ್ರ ಇರೋದಿಲ್ಲ. ನಿಮ್ಮ ಮಕ್ಕಳನ್ನು ಏನದವಲ್ಲ ಅವು ನಿಮ್ಮ ಹತ್ರ ಇರೋದಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಕೂಡಿರಾಕ ಮನಸ್ಸು ಮಾಡಲ್ಲ. ಅಣ್ಣ ತಮ್ಮಂದಿರು ಬಿಟ್ಟು ಹೊಕ್ಕಾರ, ಮಕ್ಕಳು ಬಿಟ್ಟು ಹೊಕ್ಕಾವ, ಹೆಂಡತಿ ಬಿಟ್ಟು ಹೊಕ್ಕಾಳ. ಹಣ ಇಲ್ಲ ಅಂದ್ರೆ ಅವರೆಲ್ಲರೂ ಬಿಟ್ಟು ಹೋದ ಮೇಲೆ ನೀನೇನಾದ್ರೂ ಅದನ್ನ ಸಾಕಷ್ಟು ಗಳಿಸಿದೆ ಅಂತಂದ್ರೆ ಒಬ್ಬೊಬ್ಬರ ಪಾಳೆ ಹಚ್ಚಿಕೊಂಡು ಬರ್ತಾರ, ವಸೂಲಿ ಹಚ್ಚಿಕೊಂಡು ಬರ್ತಾರ, ಬಹಳ ಚಂದ ಮಾತಾಡ್ಸಕತ್ತಾರ, ನಿನ್ನ ಹೊಗಳಾಕ್ ಹತ್ತಾರ. ನಿನ್ನಂತ ಚಲೋ ನಮ್ಮ ಮನುಷ್ಯನ ಇದ್ದಿಲ್ಲ, ನಮಗೆ ತಿಳಿಲೇ ಇಲ್ಲ ಅಂತಾರ. ಎಲ್ಲದಕ್ಕೂ ಅದೇ ಕಾರಣ. ಪ್ರತಿಯೊಬ್ಬರು ಹಣ ಸಂಪಾದನೆಯನ್ನ ಮಾಡಲೇಬೇಕು. ಹಣ ಸಂಪಾದನೆ ನಿನ್ನ ತಾರುಣ್ಯದ ಗುರಿಯಾಗಿರಬೇಕು. ಆ ಸಂಪಾದನೆ ಮಾಡುವಾಗ ಒಳ್ಳೆಯ ಮಾರ್ಗದೊಳಗೆ ಅದರ ಸಂಪಾದನೆಯನ್ನ ಮಾಡಬೇಕು. ವಾಮ ಮಾರ್ಗದಿಂದ ಹಣ ಸಂಪಾದನೆಯನ್ನು ಮಾಡಬಾರದು. ಧರ್ಮ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ, ಬೆವರು ಸುರಿಸಿ ಅಂತಾರಲ್ಲ, ನಿನ್ನ ರೊಟ್ಟಿಯ ಸಾಮರ್ಥ್ಯದಿಂದ ನಿನ್ನ ರೊಟ್ಟಿಯನ್ನು ನೀನು ಕಂಡುಕೊಳ್ಬೇಕೇ ಹೊರತಾಗಿ ವಾಮ ಮಾರ್ಗದಿಂದ ಹಣ ಸಂಪಾದನೆಯನ್ನ ಮಾಡಬಾರದು. ಆ ರೀತಿ ವಾಮ ಮಾರ್ಗದೊಳಗೆ ಗಳಿಸಿರುವಂತಹ ಹಣಕ್ಕೆ ಬೆಲೆ ಇರುವುದಿಲ್ಲ. ಮದುವೆ ಆದ ಮೇಲೆ ಮಕ್ಕಳಾದ್ರೆ ಬಹಳ ಬೆಲೆ ಇರ್ತೈತಿ. ಅವಳಿಗೂ ಬೆಲೆ, ಆ ಹುಟ್ಟಿದ ಕೂಸಿಗೂ ಬೆಲೆ. ಮದುವೆ ಆಗೋಕ್ಕಿಂತ ಮೊದಲ, ಹೌದಲ್ಲ, ಹಂಗೇನಾದ್ರೂ ಒಂದು ಹುಟ್ಟಿತು ಅಂತಂದ್ರೆ ಅದಕ್ಕೂ ಬೆಲೆ ಇಲ್ಲ, ಅದಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥವ್ರಿಗೂ ಬೆಲೆ ಇಲ್ಲ. ಅಂದ್ರೆ ಅದಕ್ಕೂ ಹೆಂಗ ಒಂದು ನ್ಯಾಯ, ಅದಕ್ಕೊಂದು ಧರ್ಮ ಅನ್ನೋದೈತಾರೆ. ಇದಕ್ಕೂ ಕೂಡ, ಇದನ್ನ ಗಳಿಸುವ ಸಲುವಾಗಿನೂ ಕೂಡ ನಾವು ನ್ಯಾಯ ಮಾರ್ಗದೊಳಗ, ಧರ್ಮ ಮಾರ್ಗದೊಳಗ ಈ ಸಂಪತ್ತನ್ನು ಗಳಿಸುವಂತಹ ಪ್ರಯತ್ನ ಮಾಡಬೇಕು. ರಗಡ ದಾರಿ ಅದಾವ ಅದನ್ನು ಗಳಿಸಾಕ. ಏನು ನೀನು ಬೆಳಗ್ಗೆ ಹರಿಯೋದ್ರೊಳಗ ಶ್ರೀಮಂತ ಆಗ್ಬೋದು. ಒಂದು ಜಾತ್ರೆ ಒಳಗ ನಾನು ನೋಡಿದೆ, ಜಾತ್ರೆಗೆ ಹೋಗಿದ್ದೆ ನಾನು. ಏನು ಆಶ್ಚರ್ಯ ಅಂತೀರಿ ನೀವು, ಅಲ್ಲೊಂದು ನಾನಾ ಥರದ ಅಂಗಡಿಗಳು ಬಂದಿರ್ತಾವಲ್ಲ ಜಾತ್ರೆಗೆ. ಅಲ್ಲೊಂದು ಸಣ್ಣದೊಂದು ಕುಟೀರದ ಹೊರಗೆ ಒಂದು ಬೋರ್ಡ್ ಇತ್ತು. ಆ ಬೋರ್ಡ್ ಮೇಲೆ ಬರದಾರ, ಏನಂತ ಬರದಾರ, ಮಾನವನನ್ನು ಬದುಕಿಸುವ ವಸ್ತು ಇದೆ ಇಲ್ಲಿ ಅಂತ. ಮಾನವನನ್ನು ಬದುಕಿಸುವ ವಸ್ತು ಇದೆ ಇಲ್ಲಿ ಒಳಗ ಅಂತ. ಒಳಗೆ ಹೋಗಕ್ಕೆ 5 ರೂಪಾಯಿ ನೋಡಕ್. ಅದು ದೊಡ್ಡ ಜಾತ್ರೆ, ಲಕ್ಷಗಂಟ್ಲೆ ಜನ ಸೇರುವಂತ ಜಾತ್ರೆ. ಎಲ್ಲರಿಗೆ ಆಶ್ಚರ್ಯ, ಯಾವ್ದಿರ್ಬೇಕು ಅದು ಬದುಕಿಸೋದು? ಯಾರಿಗೆ ಕುತೂಹಲ ಆಗೋದಿಲ್ಲ ಹೇಳ್ರಿ? ಇಲ್ಲಿ ನಮ್ಮ ಗೇಟ್ನಾಗ ಇಟ್ರೆ ನೀವು ಯಾರು ಹಂಗ ಒಳಗೆ ಬರೋದೇ ಇಲ್ಲ, ನೋಡೇ ಬರ್ತೀರಿ. ಅಲ್ಲಿ ಸುದ್ದಿ
ಹೋದ್ರೆ ಹೋಗ್ಲಿ, 5 ಹೋಗ್ಲಿ 10 ಹೋಗ್ಲಿ, ಹಿಂಗೆ ಹೋಗಬೇಕು, ಒಳಗೆ ನೋಡಬೇಕು, ಆ ಕಡೆ ಹಂಗೆ ಪಾಸ್ ಆಗಿ ಹೋಗ್ಬೇಕು. 5 ರೂಪಾಯಿ ಕೊಟ್ಟು ಒಳಗೆ ಹೋಗೋರು 5,000 ಸಾವಿರ ಜನ ಪಾಳೆ. ಅದು ಬದುಕಿಸುವ ವಸ್ತು ಯಾವುದು? 5 ಕೊಟ್ಟು ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಏನು ಇದ್ದಿಲ್ಲ. ಒಂದು ಟೇಬಲ್ ಮೇಲೆ ವಸ್ತ್ರ ಹಾಕಿ ಅದ್ರ ಮೇಲೆ ಒಂದು ರೊಟ್ಟಿ ಇಟ್ಟು ಅದ್ರಾಗ ಒಂದಿಟ್ಟು ಖಾರಪುಡಿ ಹಾಕಿಟ್ಟಿದ್ದವ. ಹೌದಲ್ಲ? ಮತ್ತೆ ಅಷ್ಟೇ ಬದುಕಿಸುವ ವಸ್ತು ಹೌದಲ್ಲ ಇದು? ರೊಟ್ಟಿ ಖಾರ ಇದ ನೀನು ಬದುಕಿಸೋದು. ಅಯ್ಯ ಅಂದಿವ. ಅಯ್ಯ ಅಂದ್ರೆ ಮೊದಲ ತಿಳ್ಕೊಂಡು ಬಿಡ್ಬೇಕಾಗಿತ್ತು. ಗಳಿಸೋ ದಾರಿ ಅದು, ನಾನಾ ಥರದ ದಾರಿ ಅದಾವ. ಅವು ನಾನಾ ಥರದ ದಾರಿ ಹೇಳಕ್ಕೆ ಒಲ್ಲೆ ನಾನು, ಹಿಂಗೂ ಗಳಿಸಕ್ಕೆ ಬರ್ತಂತ. ಮತ್ತೆ ನೀವು ಕಾಯಂ ಒಂದು ರೊಟ್ಟಿ ಇಟ್ಕೊಂಡು ಕುಂತ್ಗಿಂತೀರಿ ಯಾವ್ದ್ರ ಜಾತ್ರೆಗೆ ಹೋಗಿ. ಆದ್ರೆ ಅಲ್ಲೊಬ್ಬವು ನಿಂತಿದ್ದ, ಅದನ್ನ ನೋಡಿ ಹೋಗುವಾಗ ಈ ಸುದ್ದಿ ಹೊರಗೆ ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬೇಡ್ರಿ ಅಂತ ಹೇಳಕ್. ಅಲ್ಲೇನಿಲ್ಲ, ರೊಟ್ಟಿ ಐತಂದ್ರೆ ಮುಗಿದು ಹೋಗ್ತದು, ಗಳಿಕೆ ಆಗೋದಿಲ್ಲ. ಸಾಕಷ್ಟು ದಾರಿಗಳು ಹಣ ಗಳಿಸಾಕ, ಕೋಟ್ಯಾಧೀಶರಾಗಿ ಹೋಗಕ್ಕೆ ಬರ್ತೈತಿ 3 ದಿನದಾಗ. ಇದು ಒಂದು ದಾರಿ. ಏನು ಕೆಲವು ಮಂದಿ ಗಳಿಸ್ಯಾರಲ್ಲ, ಅದನ್ನೇನು ಅನುಭವಿಸಕತ್ಯಾರೇನು? ಹೌದಲ್ಲ? ಬಂಗಾರದ ಕುರ್ಚಿ ಅದಾವ, 1 ಕೋಟಿ 2 ಕೋಟಿ 3 ಕೋಟಿ ಕಾರ್ ಅದಾವ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಟ್ಟಡಗಳದಾವ, ರಗಡ್ ಐತಿ. ಆದರೂ ಮುದ್ದೆ ತಿನ್ನಕತ್ಯಾರ ಅಲ್ಯೂಮಿನಿಯಂ ತಾಟ್ನೊಳಗೆ. ಯಾರಿಗೆ ಗೊತ್ತಿಲ್ಲ? ದಾರಿ ಬೇರೆ ಆದ್ರೆ ಅದು ನಮಗೆ ಉಪಯೋಗ ಆಗೋದಿಲ್ಲ, ಅದು ನಮಗೆ ಶಾಪ ಆಗ್ತದೆ, ವರ ಆಗೋದಿಲ್ಲ. ದೀಮ್ ದೂಮ್ ದನ